ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನನ್ನ ಕನಸು. ಈ ವಿಡಿಯೋ ಬಂದು ನನ್ನ ಮಗನ ಲಾಸ್ಟ್ ಇಯರ್ ಸ್ಕೂಲ್ ಮೆಮೊರೀಸ್, ಕೆಲವೊಂದು ಕ್ಲಿಪ್ಸ್ ತಗೊಂಡಿರೋದು. ಸೊ ಇದು ಅಲ್ಲಿ ಸ್ಕೂಲ್ ಹತ್ರ ತಗೊಂಡಿರೋದು. ಹಾಗೆ ನೆಕ್ಸ್ಟ್ ಅವನು ಮುಂದಿನ ಕಾಲೇಜ್ಗೆ ಹೋಗ್ಬೇಕಲ್ಲ, ಸೊ ಆ ಕಾಲೇಜ್ ವಿಚಾರಿಸಕ್ ಬಂದಿದ್ದು ಅಲ್ಲಿ. ಇಲ್ಲಿ ನನ್ನ ಮಗ ಎಕ್ಸಾಮ್ ಟೈಮ್ಗೆ ಓದ್ಕೊಳ್ಳೋದಕ್ಕೋಸ್ಕರ ಕೂತಿದ್ರೆ ನನ್ನ ಮಗಳು ಈ ರೀತಿ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಸೊ ಅಂದರೆ ಕೆಲವೊಂದು ಟೈಮ್ ಅಷ್ಟೇ ಅವನು ಓದ್ಕೊಳ್ಳುವಾಗ ಯಾವ ನಾವು ಮ್ಯೂಸಿಕ್ ರೂಮ್ ಇದು? ಲಾಕ್ ಮಾಡ್ಕೊಬಿಡ್ತೀವಿ. ಯಾವ್ದಪ್ಪ ಮ್ಯೂಸಿಕ್ ಇದು? ಯಾವ್ದು ಮ್ಯೂಸಿಕ್ಕು? ಈ ಮಂತ್ ಎಲ್ಲ ಫುಲ್ಲು ಅವನಿಗೆ ವ್ಯಾನ್ ಇರೋದಿಲ್ಲ. ಸೊ ಎಕ್ಸಾಮ್ ಹಾಲಿಡೇಸ್ ಇರೋದ್ರಿಂದ, ಹಾಗೆ ಸ್ಕೂಲು ಕೆಲವೊಂದು ಟೈಮ್ ಎಲ್ಲ ಇಟ್ಟಿರ್ತಾರೆ. ಸೊ ಅದರಿಂದ ವ್ಯಾನ್ ಕ್ಯಾನ್ಸಲ್ ಮಾಡಿ ನಾವೇ, ಅಂದರೆ ನಮ್ಮ ಮಾರ್ನಿಂಗ್ ಟೈಮು ನಮ್ಮ ಯಜಮಾನ್ರು ಬಿಡ್ತಾರೆ, ಡ್ರಾಪ್ ಮಾಡ್ತಾರೆ. ಈವ್ನಿಂಗ್ ನಾನು ಕರ್ಕೊಂಬರ್ತಿದ್ದೆ. ಈಗಾಗಲೇ ಕಾಲೇಜ್ ಸ್ಟಾರ್ಟ್ ಆಗಿದೆ. ನಾನು ಈ ಕ್ಲಿಪ್ಸ್ ಎಲ್ಲ ಅವನ ಮೆಮೊರೀಸ್ಗೆ ಇರಲಿ, ಇದನ್ನು ಯಾವತ್ತು ಬೇಕಾದ್ರೂ ಅವನು ಓಪನ್ ಮಾಡಿ ನೋಡ್ಬೋದಲ್ವಾ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ಕೆಲವೊಂದೆಲ್ಲ ಕ್ಲಿಪ್ಸ್ನ ತೊಗೊಂಡಿದ್ದೆ. ಮುಂದೆ ಅವ್ನು ನೋಡೋಕ್ಕೂ ತುಂಬ ಖುಷಿ ಪಡ್ತಾನೆ ಅಂತ. ಸೊ ಇದು ಇನ್ನು ನೆಕ್ಸ್ಟ್ ಡೇ ಡ್ರೆಸ್ಸಲ್ಲಿ ರಿವಿಷನ್ಸ್ ಕ್ಲಾಸಸ್ ಇರುತ್ತಲ್ಲ, ಸೊ ಹೋಗ್ತಾ ಇರ್ತಾನೆ. ಇನ್ನೇನು ಎಕ್ಸಾಮ್ಸು ಸ್ಟಾರ್ಟ್ ಆಗೋ ಟೈಮಲ್ಲಿ ಇದೆಲ್ಲ ಮಾಡಿರೋದು ವೀಡಿಯೋಸು. ಅಮ್ಮ ಇವಾಗ ಕಾಲ್ ಮಾಡ್ತಾರೆ. ಈ ವಿಡಿಯೋ ಕ್ಲಿಪ್ ಬಂದು ಲಾಸ್ಟ್ ಡೇ ಸ್ಕೂಲ್ ಐತಿದ್ದು. ಲಾಸ್ಟ್ ಟೈಮು ಒಂದು ಪಿಕಪ್ ನಾನು ಮಾಡೋ ಟೈಮ್ ಇದು. ಸೊ ಸ್ಕೂಲ್ ಅಂದರೆ ಕಾಲೇಜಲ್ಲಿ ಇರ್ಬೋದೇನೋ, ಬಟ್ ಸ್ಕೂಲಲ್ಲಿ ಇದು ಲಾಸ್ಟ್ ಪಿಕಪ್ ಆ್ಯಂಡ್ ಡ್ರಾಪ್ ಆಗಿತ್ತು. ನೆಕ್ಸ್ಟ್ ಡೇ ಇಂದ ಎಕ್ಸಾಮ್ ಸ್ಟಾರ್ಟ್ ಇತ್ತು. 10th ಅದೇ CBSE ಬೋರ್ಡ್ ಎಕ್ಸಾಮ್ಸು. ಬಾಯ್ ಮಾಡು. ಸ್ಕೂಲಿಂದ ಬಂದು ಅವನು ಊಟ ಏನಾದರೂ ಬೇಕಾದರೆ ಮಾಡಿಬಿಟ್ಟು ಅಲ್ಲಿಂದ ಟ್ಯೂಷನ್ಗೆ ಹೋಗ್ತಾನೆ. ಮ್ಯಾಥ್ಸ್ ಕ್ಲಾಸ್ಗೆ ಮಾತ್ರ ಹಾಕಿದ್ದೆ. ಸೊ ಮಾರ್ನಿಂಗು ನೆಕ್ಸ್ಟ್ ಡೇ ಇದು ಎಕ್ಸಾಮ್ ಡೇ. ಸೊ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ತಾ ಇದ್ದಾನೆ. ಎಕ್ಸಾಮ್ ಡೇಸ್ ರಿವಿಷನ್ಸ್ ಕ್ಲಾಸಸ್ ಯಾವ ಥರ ಇರ್ತಿತ್ತು ಅಂತ ಅಂದರೆ, ಅವನು ಯಾವ ಥರ ಪ್ರಿಪೇರ್ ಆಗ್ತಿದ್ದ ಅಂದರೆ, ಅವನು ನೈಟ್ ಎಷ್ಟೊತ್ತಾದರೂ ಓದ್ತಿದ್ದ, ಬಟ್ ಮಾರ್ನಿಂಗ್ ಮಾತ್ರ ಬೇಗ ಎದ್ದೇಳ್ತಿರ್ಲಿಲ್ಲ. ನೈಟ್ ಅಂದರೆ ಒಂದು 3 o'clock 4 o'clock ವರ್ಗೋದು ಬೇಕಾದ್ರೆ ಓದ್ತಿದ್ದ, ಆದರೆ ಮಾರ್ನಿಂಗ್ ಮಾತ್ರ ಅವ್ನು ಬೇಗ ಎದ್ದು ಓದೋದಿಲ್ಲ. ನಾವು ಯಾವ ರೀತಿ ಅಂದರೆ, ಅವನಿಗೆ ಯಾವ ರೀತಿ ಕಂಫರ್ಟಬಲ್ ಬೇಕೋ ಆ ರೀತಿ, ಅವನಿಗೆ ಯಾವ ಟೈಮಲ್ಲಿ ಓದೋಕ್ಕೆ ಓಕೆ ಅನಿಸುತ್ತೋ ಆ ಟೈಮ್ಗೆ ನಾವು ಬಿಡ್ತಿದ್ದೋ. ನಾವು ತುಂಬ ಬಲವಂತ ಎಲ್ಲ ಏನು ಮಾಡ್ತಿರ್ಲಿಲ್ಲ. ಸೊ ಅವನು ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ದೇವ್ರ ದಯೆಯಿಂದ. ಸೊ ಅವನ ಎಫರ್ಟ್ ಕೂಡ ಇದೆ ಅದರಲ್ಲಿ. ಸೊ 87% ತೊಗೊಂಡಿದ್ದಾನೆ. ಡಿಸ್ಟಿಂಕ್ಷನ್ ಲೆವೆನಲ್ಲಿ ಪಾಸ್ ಆಗಿದ್ದಾನೆ. ಸೊ ನಾವು ನಾರಾಯಣ ಸ್ಕೂಲಲ್ಲೇ ಅವನು ಓದಿದ್ದು. ಸೊ ಅದೇ ಕಾಲೇಜಲ್ಲಿ ಕೂಡ ಅಡ್ಮಿಷನ್ ಆಗಿದೆ. ಅಲ್ಲೇ 1.5 month ಆಗಿದೆ ಕಾಲೇಜ್ ಸ್ಟಾರ್ಟ್ ಆಗಿ. ಸೊ ವೀಡಿಯೋಸ್ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಎಕ್ಸಾಮ್ಸು ಕ್ಲಿಪ್ಸ್ ಆಗಿರುತ್ತೆ. ಎಕ್ಸಾಮ್ಸ್ ನೀನು ಯಾವ ಥರ ಪ್ರಿಪೇರ್ ಆಗಿದ್ಯಾ ಎಕ್ಸಾಮ್ಗೆ? ಆಶೀರ್ವಾದ ಮಾಡ್ದನಪ್ಪ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಮ್ಮ. ಉಮ್ಮ ಕೊಡು ಅಣ್ಣಂಗೆ, ಉಮ್ಮ ಕೊಡು. ಉಮ್ಮ ಅಲ್ಲಿ ಅಣ್ಣಂಗೆ ಉಮ್ಮ ಕೊಡು. ಕೊಟ್ಟು
ಬಾಯ್ ಆಯ್ತು. ಕರಿ ಅಣ್ಣನು ಇದು ಫಸ್ಟ್ ಡೇ ಎಕ್ಸಾಮ್ ದಿನ. ಸೊ ತುಂಬ ಟಫ್ ಇತ್ತಂತೆ ಮ್ಯಾಥ್ಸು. ಅವ್ನು ಬಂದಮೇಲೆ ಹೇಳ್ತಾ ಇದ್ದ. ಸೊ ನೆಕ್ಸ್ಟ್ ಡೇ ಇದು ರಿವಿಷನ್ ಮಾಡ್ಕೋತಾ ಇದ್ರು. ಅದು ನೈಟು ಅವನು ಓದ್ಕೋತಾ ಇದ್ದ. ಸೊ ನಾವೆಲ್ಲ ಮಲ್ಕೊಂಡಿರ್ತೀವಿ, ಅವನು ಈ ರೀತಿ ಪ್ರಿಪೇರ್ ಆಗ್ತಾನೆ. ನಮ್ಮ ಪುಟಾಣಿ ಅಲ್ಲಿ ನಿದ್ದೆ ಹೊಡಿತಿದ್ದಾಳೆ. 10th ಎಕ್ಸಾಮ್ ಅಂದರೆ ಅವನಿಗೂ ಕೂಡ ಅಲ್ಲ, ನಮಗೂ ಕೂಡ ಸ್ವಲ್ಪ ಟೆನ್ಷನ್ ಇರುತ್ತೆ ಪೇರೆಂಟ್ಸ್ ಆಗಿರೋರಿಗೆ. ಏಕೆಂದರೆ ಎಷ್ಟು ವರ್ಷದಿಂದ ಕಷ್ಟಪಟ್ಟು ಓದಿರೋದು, ಇದೇ ಟೈಮ್ ಅಲ್ವಾ ಮೇಯ್ನು 10th ಬೋರ್ಡ್ ಎಕ್ಸಾಮ್. ಸೊ ಫೈನಲಿ ಬಂದೇ ಬಿಡ್ತು. ಇದು ಬಂದು ಅವ್ರದ್ದು ಅಂದರೆ ಎಕ್ಸಾಮ್ ಮುಂಚೆ ಎಲ್ಲರೂ ಸ್ಕೂಲಲ್ಲೂ ಮಾಡ್ತಾರೆ. ಇವರ ಸ್ಕೂಲಲ್ಲಿ ಎಕ್ಸಾಮ್ ಆದಮೇಲೆ ಟೆನ್ಷನ್ ಫ್ರೀ ಆಗಿರ್ತಾರಲ್ಲ, ಆ ಟೈಮಲ್ಲಿ ಮಾಡ್ತಾ ಇದ್ದಾರೆ. ಗ್ರ್ಯಾಜುಯೇಷನ್ ಡೇ ಅಂತ ಇಟ್ಕೊಂಡಿದ್ದಾರೆ. ಯಾಕಪ್ಪ ಅಂತ ಅಂದರೆ ಅವ್ರ ಸ್ಕೂಲಲ್ಲಿ ಮಕ್ಕಳೆಲ್ಲ ಅಂದರೆ ಮುಂಚೆ ಮಾಡಿದ್ರೆ ಎಕ್ಸಾಮ್ ಟೆನ್ಷನಲ್ಲಿ ಇರ್ತಾರೆ, ಮತ್ತು ಓದ್ಕೊಳ್ಳೋದು ಕ್ಲಾಸಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ಎಕ್ಸಾಮ್ ಎಲ್ಲ ಆದಮೇಲೆ ಮಾಡಿದ್ರೆ ಮಕ್ಳಿಗೂ ಫ್ರೀ ಮೈಂಡ್ ಇರುತ್ತೆ, ಟೆನ್ಷನ್ ಫ್ರೀ ಆಗಿರುತ್ತೆ, ಎಂಜಾಯ್ ಕೂಡ ಮಾಡ್ತಾರೆ ಅಂದ್ಬಿಟ್ಟು. ಸೊ ಲಾಸ್ಟಲ್ಲಿ ಗ್ರ್ಯಾಜುಯೇಷನ್ ಡೇ ಡ್ಯಾನ್ಸ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಎಲ್ಲ 9th ಸ್ಟ್ಯಾಂಡರ್ಡು, ಅಂದರೆ ಈಗ 10th ಜಂಪ್ ಆಗ್ತಾರಲ್ಲ ಆ ಸ್ಟೂಡೆಂಟ್ಸು. ಸೊ ಹಾಗೆ ಟೀಚರ್ಸ್ ಕೂಡ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ನನ್ನ ಮಗ ಆಟೋಗ್ರಾಫ್ ಕೂಡ ಆಗ್ತಿದ್ದಾನೆ ಕ್ಯಾಮ್ರಾದಲ್ಲಿ. ಇವರು ಟೀಚರು. ನಮ್ಮ ಇದರಲ್ಲೆಲ್ಲ ಟೀಚರ್ಸ್ ಎಲ್ಲ ಈ ರೀತಿ ಎಲ್ಲ ಇರಲಿಲ್ಲ, ತುಂಬ ಸ್ಟ್ರಿಕ್ಟ್ ಆಗಿದ್ರು. ಈಗಲವರೆಲ್ಲ ತುಂಬ ಫ್ರೆಂಡ್ಲಿ ಆಗಿ ಚೆನ್ನಾಗಿರ್ತಾರಲ್ಲ. 90s ಕಿಡ್ಗೆಲ್ಲ ಇದೇ ರೀತಿ ಇರುತ್ತೆ. ಈ ವಿಡಿಯೋಸ್ ಎಲ್ಲ ಮಾಡಿರೋದ್ರಿಂದ ನನಗೆ ಒಂಥರ ಖುಷಿ. ಹೆಂಗಿತ್ತು ಫೇರ್ವೆಲ್? ವಾವ್, ಏನಿದು ಗ್ರ್ಯಾಜುಯೇಷನ್ ಸಕ್ಸಸ್ಫುಲ್ ಸಮ್ ಸ್ಮಾಲ್ ಎಫರ್ಟ್. ವಾವ್ ವಾವ್, ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ನೀನು ಆಡ್ದಾ? ಆಡ್ಬೇಕಿತ್ತು ತಾನೆ ಒಂದೆರಡು ಸ್ಟೆಪ್ಪು, ಅಂದರೆ ಎಲ್ಲರೂ ಗ್ರೂಪ್ ಡ್ಯಾನ್ಸ್ ಆಡ್ಬೇಕಿತ್ತು ತಾನೆ. ಗ್ರೂಪ್ ಡ್ಯಾನ್ಸ್ ಅದೇ ಟಪಾಂಚಿ ಅಷ್ಟೇ. ಎಂಜಾಯ್ ಮಾಡಿದ್ರಾ? ಚೆನ್ನಾಗಿ ತಿಂದ್ರಾ? ತಿಂಡಿಯೇನು ಅಷ್ಟು ಚೆನ್ನಾಗಿರಲಿಲ್ಲ. ಏನೇನು ಮಾಡಿಸಿದ್ರು? ಒಬ್ಬಟ್ಟು. ಓಹ್, ಒಬ್ಬಟ್ಟು ಊಟ ಮಾಡಿಸಿದ್ರಾ? ಪರವಾಗಿಲ್ವೇ. ಹೆಸರುಬೇಳೆ, ಹ್ಞೂ ಪರೋಟ, ಪನ್ನೀರು, ಹ್ಞೂ ಅನ್ನ ಸಾರು. ಓಕೆ. ಗ್ರೂಪ್ ಫೋಟೋ. ಎಷ್ಟು ಜನ? ಇಲ್ಲಿ ಚಿರು ಎಲ್ಲಿದ್ದಾನೆ? ಯಾರು ಕಂಡಿಡ್ದು ಹೇಳ್ತೀರಾ? ಅಣ್ಣನಾ? ಉಮ್ಮ ಕೊಡು ಅಣ್ಣಂಗೆ. ಅಯ್ಯಯ್ಯ, ಹೊಡ್ಕತ್ತದೆ ನನಗೆ. ನನಗೆ ನೀನು ಕೊಡ್ಬೇಕಂತ ಅದಕ್ಕೆ. ಅಯ್ಯೋ, ಅವನು ಖುಷಿ ಬಂಗಾರಿಗೆ, ಅವನಿಗಿಂತ ಅವಳಿಗೆ ಖುಷಿ ಆಗೋದು. ಏನು ಆಫ್ ಹೋಯ್ತು. ಇನ್ನು ನೆಕ್ಸ್ಟ್ ಈ ವಿಡಿಯೋ ಬಂದು ಲಾಸ್ಟ್ ರಿಸಲ್ಟ್ ಡೇ ದಿನ. ಸೊ ಸ್ಕೂಲಲ್ಲಿ ಎಲ್ಲರೂ ಕರೆಸಿದ್ರು, ಅಂದರೆ ಡಿಸ್ಟಿಂಕ್ಷನ್ ಲೆವೆಲ್ ಬಂದಿರೋರ್ನ ಮಾತ್ರ ಕರೆಸಿ ಸರ್ಟಿಫಿಕೇಟ್ ಕೂಡ ಹಾಗೆ ಮೆಡಲ್ ಕೂಡ ಕೊಟ್ಟಿದ್ರು. ಸೊ ಅಲ್ಲಿ ಅವನು ನನ್ನ ಮಗ ಕೆಲವೊಂದು ಕ್ಲಿಪ್ಸು ಅವ್ರ ಕ್ಲಾಸ್ ರೂಮ್ದೆಲ್ಲ ತೊಗೊಬಂದಿರೋದು ಇದು ಕ್ಲಿಪ್ಸು. ಯಾರ್ಯಾರೋ ಬಂದವರಪ್ಪ.
ಇರೋ ನಮ್ಮ ಕ್ಲಾಸ್ ಒಂದು ರೆಕಾರ್ಡ್ ಮಂಜುನಾಥ್ ಸರು ಶಿವಕುಮಾರ್ ಸರ್. CBSE board top scholars. On behalf of our institution, I extend a warm and hearty welcome to our respected members, our esteemed coordinators, dedicated teachers, proud teachers, and your graduates. Today is not just a celebration of marks, but a body, which has generate confidence. Happy to see you all back after graduation. Yes, to share your feelings about the great members batch. Welcome much. Dear school teachers. I'm going to give the great teachers from share feelings, so you are very comfortable with them. So please. And this family is very special to me, very close to me because I ಇಲ್ಲಿ ಟೀಚರ್ಸ್ ಎಲ್ಲ ನೆಕ್ಸ್ಟ್ ಏನೇನು ಮಾಡಬೇಕು, ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು ಅನ್ನೋದೆಲ್ಲ ಹೇಳ್ತಾ ಇದ್ರು. ಹಾಗೆ ಕ್ಲಾಸ್ ಅಂದರೆ ಅವರು 10th ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರೆಲ್ಲ 90s ಮೇಲೆಲ್ಲ ಬಂದಿದ್ದಾರೋ ಅವ್ರಿಗೆಲ್ಲ ಫಸ್ಟ್ ಕೊಟ್ಟರು, ಆಮೇಲೆಲ್ಲ ನೆಕ್ಸ್ಟ್ ಆಮೇಲೆ ಕೊಟ್ಟರು. ಸೊ ಹಾಗೆ ಎಲ್ರಿಗೂ ಡಿಸ್ಟಿಂಕ್ಷನ್ ಬಂದಿರೋರಿಗೆಲ್ಲ ಕೇಕ್ ಕೂಡ ಕಟ್ ಮಾಡಿಸಿ ಫೋಟೋ ಕೂಡ ತೆಗೆದು ಕಳಿಸಿದ್ರು. ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್, ಪಟಾಕಿ ಎಲ್ಲ ಹೊಡೋದು. ಅಲ್ಲೇನಾ ಇಲ್ಲ ಸೊ ಇದೆಲ್ಲ ಆದಮೇಲೆ ನನ್ನ ಮಗ ಸ್ವಲ್ಪ ದೂರ ಗಾಡಿ ಓಡಿಸ್ತೀನಿ ಅಂತ ಅಂದ. ಸೊ ಸ್ವಲ್ಪ ದೂರ ಕೊಟ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಬಂದಮೇಲೆ ಮಾರ್ನಿಂಗ್ ಬೇಗ ಹೋಗಿದ್ದೆ. ಸೊ ಟಿಫನ್ ಮಾಡಿರಲಿಲ್ಲ. ಅಲ್ಲೇ ಆಂದಾಗ ಅಂದರೆ ನಮ್ಮ ನಿಯರ್ ಉಡುಪಿ ಹೋಟೆಲ್ ಇದೆ, ಅಲ್ಲೇ ನಿಂತ್ಕೊಂಡು ಬರೋಣ ಅಂತ ಓಡ್ತಾ ಇದ್ದೀವಿ. ಈ ವಿಡಿಯೋ ಕ್ಲಿಪ್ ಬಂದು ಅವ್ರ ಸ್ಕೂಲಲ್ಲೇ ವಿಡಿಯೋನ ಎಡಿಟ್ ಮಾಡಿ ಕಳಿಸಿದ್ರು. ಸೊ ಅದನ್ನ ಮಿಸ್ ಮಾಡೋದು ಬೇಡ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಸಾಂಗ್ ಕೂಡ ಇತ್ತು. ಸೊ ನಾನು ಸಾಂಗ್ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಸ್ಕೂಲ್ ಮೆಮೊರೀಸ್ ಬಂದು ಇದಿಷ್ಟ ಆಗಿತ್ತು. ಇನ್ನು ಲಾಸ್ಟ್ ಕ್ಲಿಪ್ಪಲ್ಲಿ ಬಂದು RCB ಮ್ಯಾಚ್ ಇದು ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ. ನನ್ನ ಮಗನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಆಯಿತು. ಅವನಿಗೆ ಕ್ರಿಕೆಟರ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ನಮಗೆ ಅಷ್ಟು ದೂರ ಕರ್ಕೊಂಡೋಗಿ ಅವನಿಗೆ ಟ್ರೈನಿಂಗ್ ಎಲ್ಲ ಕೊಡಿಸೋದು ತುಂಬ ಕಷ್ಟ ಆಯಿತು. ಈಗಿನ ಪರಿಸ್ಥಿತಿಲೂ ಕೂಡ ನಮಗೆ ಅಷ್ಟೆಲ್ಲ ಅಮೌಂಟ್ ಕೊಟ್ಟು ಅವನಿಗೆ ಅದಕ್ಕೆ ಸಪೋರ್ಟ್ ಮಾಡೋಷ್ಟು ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅದನ್ನು ಡ್ರಾಪ್ ಮಾಡಿ ಎಜುಕೇಷನಲ್ಲೇ ಅವನು ಮುಂದುವರಿಲಿ ಅಂದ್ಬಿಟ್ಟು ಬಿಟ್ಟಿದ್ದೀವಿ. ಬಟ್ ಅವನಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ. ಡಾಕ್ಟರ್ ಬೇಕಾದರೂ ಆಗ್ಬೋದು, ಅದೇ ಫೀಲ್ಡಲ್ಲಿ ಬೇಕಾದರೂ ಏನಾದರೂ ಆಗ್ಬೋದು. ಅಂದರೆ ಅವನೀಗ PCMB ತೊಗೊಂಡಿದ್ದಾನೆ. ಸೊ ಆ ಫೀಲ್ಡಲ್ಲಿ ಅವನು ಯಾವ ಥರ ಮುಂದುವರಿತಾನೋ ಬೇಕಾದ್ರೂ ಮುಂದುವರಿಬೋದು. ಅವನು ಅಂದರೆ ಈಗ ಸೆಕೆಂಡ್ PU ಆದಮೇಲೆ ಯಾವ ರೀತಿ ಈಗ JE ನೀಟು ಅದರಲ್ಲೆಲ್ಲ ಯಾವ ಥರ ಸ್ಕೋರ್ ಬರುತ್ತೆ ನೋಡಿಕೊಂಡು ಅವನು ಮುಂದೆ ಫ್ಯೂಚರ್ ಗೊತ್ತಾಗುತ್ತೆ ಇನ್ನು 2 ಇಯರ್ಸಲ್ಲಿ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ.
ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಕಾಲೇಜಲ್ಲಿ ಫೋನ್ ಮಾಡಿ ಕರೆದಿದ್ರು, ಓರಿಯಂಟೇಷನ್ ಡೇ ಇದೆ ಬನ್ನಿ ಅಂದ್ಬಿಟ್ಟು. ಸೊ ಎಲ್ಲ ಹೋಗಿದ್ದು. ಇಲ್ಲಿ ಇವರು ಬಂದು ಲೆಕ್ಚರು ವಿಡಿಯೋ ಮಾಡೋ ಆಗಿರಲಿಲ್ಲ, ಆದರೂ ನಾನು ಕೆಲವೊಂದು ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಇದು ಕಾಲೇಜು, ನಾನು ನಮ್ಮ ಯಜಮಾನ್ರು ನನ್ನ ಮಗ ಎಲ್ಲ ಹೋಗಿದ್ದು. ಸೊ ಚೆನ್ನಾಗಿತ್ತು ಅದು ಕೂಡ. ಇಲ್ಲಿ ಬಂದು RCB ನಮ್ಮ 2ನೇ ಸಲ ನಮ್ಮ ಕಪ್ನ ನಮ್ಮ ಮನೇಲೆ ಉಳಿಸ್ಕೊಂಡಿದ್ದಾರೆ. ಲಂಬು ಅಂತೈತಾ, ಹೋಗಾಚೆ ದಮ್ಮು. ನಮ್ಮ RCB ಟೀಮ್ 2ನೇ ಬಾರಿ ಕಪ್ ಗೆದ್ದಿದ್ದು ತುಂಬ ಖುಷಿ ಕೊಡ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.